ನಮಸ್ಕಾರ. ದಿಲ್ಲಿ ಬಾಂಬ್ ಸ್ಫೋಟ, ಆ ಇಬ್ಬರ ಲೈವ್ ದೃಶ್ಯ ಸೆರೆ. ಇಸ್ರೇಲ್ ರಾಯಭಾರ ಕಚೇರಿ ಬ್ಲಾಸ್ಟ್ಗೆ ಐಸಿಸ್ ಇರಾನಿ ಲಿಂಕ್. ಬಾಂಬ್ ಬ್ಲಾಸ್ಟ್ ಜಾಗದಲ್ಲಿ ಸಿಕ್ಕ ಲೆಟರ್ನಲ್ಲಿತ್ತ ಸೇಡಿನ ಬರಹ. ಇದೇ ಹೊತ್ತಿನ ಬಿಗ್ ಸ್ಟೋರಿ, ದಿಲ್ಲಿ ಸ್ಫೋಟಕ ಸತ್ಯ. ದೆಹಲಿ ಬಾಂಬ್ ಸ್ಫೋಟ, ಆ ಇಬ್ಬರ ಲೈವ್ ದೃಶ್ಯ ಸೆರೆ. ಇಸ್ರೇಲ್ ರಾಯಭಾರ ಕಚೇರಿ ಬ್ಲಾಸ್ಟ್, ಐಸಿಸ್ ಇರಾನಿ ಲಿಂಕ್. ಬಾಂಬ್ ಬ್ಲಾಸ್ಟ್ ಜಾಗದಲ್ಲಿ ಸಿಕ್ಕ ಲೆಟರ್ನಲ್ಲಿತ್ತ ಸೇಡಿನ ಬರಹ. ರಾಷ್ಟ್ರ ರಾಜಧಾನಿ ದಿಲ್ಲಿ ದೇಶದ ಪವರ್ಫುಲ್ ಸೆಂಟರ್. ಆದ್ರೆ ಇಂತಹ ಪವರ್ ಸೆಂಟರ್ ನಲ್ಲೇ ಶುಕ್ರವಾರ ಸಂಜೆ ಬಾಂಬ್ ಸ್ಫೋಟಗೊಂಡಿದ್ದು ದಿಲ್ಲಿಯೇ ದಂಗಾಗಿ ಹೋಗಿದೆ. ಸಮಾಧಾನದ ಸಂಗತಿ ಏನಂದ್ರೆ ಈ ಬಾಂಬ್ ಸ್ಫೋಟದಲ್ಲಿ ಯಾವುದೇ ಜೀವಹಾನಿಯಾಗಿಲ್ಲ. ಶುಕ್ರವಾರ ಸಂಜೆ 5 ಗಂಟೆ ಸುಮಾರಿಗೆ ದಿಲ್ಲಿಯ ಇಸ್ರೇಲ್ ರಾಯಭಾರಿ ಕಚೇರಿಯ ಬಳಿ ಬಾಂಬ್ ಸ್ಫೋಟ ಸಂಭವಿಸಿತ್ತು. ರಾಯಭಾರಿ ಕಚೇರಿ ಬಳಿಯೇ ಪಾದಚಾರಿ ಮಾರ್ಗದಲ್ಲಿ ಈ ಬಾಂಬ್ ಸ್ಫೋಟಗೊಂಡಿದ್ದು ಇದರಿಂದ ಅಲ್ಲೇ ನಿಲ್ಲಿಸಿದ್ದ 4 ರಿಂದ 5 ಕಾರುಗಳ ವಿಂಡ್ ಸ್ಕ್ರೀನ್ಗಳಿಗೆ ಹಾನಿಯಾಗಿದೆ. ಸುಧಾರಿತ ಸ್ಫೋಟ ಬಳಸಿ ಈ ಬಾಂಬ್ ಸ್ಫೋಟ ನಡೆಸಲಾಗಿದೆ. ಹಾಗಾದ್ರೆ ದಿಲ್ಲಿ ಬಾಂಬ್ ಸ್ಫೋಟಕ್ಕೆ ಏನು ಕಾರಣ? ಈ ಸ್ಫೋಟದ ಹಿಂದಿರೋ ಕಾರಣದ ಕೈಗಳ್ಯಾವುವು? ಅದು ಕೂಡ ಇಸ್ರೇಲ್ ರಾಯಭಾರಿ ಕಚೇರಿಯ ಸಮೀಪವೇ ಬಾಂಬ್ ಸ್ಫೋಟಗೊಂಡಿದ್ಯಾಕೆ ಅನ್ನೋ ಅನುಮಾನಗಳ ಮಧ್ಯೆಯೇ ದಿಲ್ಲಿ ಪೊಲೀಸರಿಗೆ ಸಿಸಿಟಿವಿಯಲ್ಲಿ 2 ಅನುಮಾನಾಸ್ಪದ ವ್ಯಕ್ತಿಗಳ ಚಹರೆ ಸಿಕ್ಕಿದೆ. ಅಷ್ಟೇ ಅಲ್ಲ, ಇದೇ ಸ್ಥಳದಲ್ಲಿ ಒಂದು ಸೀಕ್ರೆಟ್ ಲೆಟರ್ ಕೂಡ ಸಿಕ್ಕಿದೆ ಎನ್ನಲಾಗ್ತಿದೆ. ಹಾಗಾದ್ರೆ ಸಿಸಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿರೋ ಆ 2 ವ್ಯಕ್ತಿಗಳು ಯಾರು? ಸ್ಥಳದಲ್ಲಿ ಸಿಕ್ಕಿರೋ ಸೀಕ್ರೆಟ್ ಲೆಟರ್ ಸೇಡಿನ ಬರಹದಿಂದ ಕೂಡಿತ. ಇಲ್ಲಿ ಸ್ಫೋಟಕದ ಹಿಂದಿನ ಅಸಲಿ ಸತ್ಯ ಏನು ಅನ್ನೋದನ್ನ ಎಳೆಯಾಗಿ ಬಿಚ್ಚಿಡ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಶುಕ್ರವಾರ ಸಂಜೆ ದಿಲ್ಲಿಯಲ್ಲಿ ಸ್ಫೋಟ ಸಂಭವಿಸಿದಾಗ ಏನಾಯ್ತು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಶುಕ್ರವಾರ ಸಂಜೆ 5 ಗಂಟೆ 11 ನಿಮಿಷ ದೆಹಲಿಯಲ್ಲಿ ಐಇಡಿ ಬಾಂಬ್ ಸ್ಫೋಟ. ಗಣರಾಜ್ಯೋತ್ಸವದ ದಿನದಂದು ರೈತರ ಪ್ರತಿಭಟನೆಯಿಂದಾಗಿ ರಾಜಧಾನಿ ದಿಲ್ಲಿ ಅಕ್ಷರಶಃ ರಣರಂಗವಾಗಿ ಹೋಗಿತ್ತು. ಅವತ್ತು ಪುಂಡಾಟ ಮೆರೆದವರಿಗಾಗಿ ದಿಲ್ಲಿ ಪೊಲೀಸರು ತಲಾಶ್ ನಡೆಸುತ್ತಿದ್ರು. ಹೀಗಾಗಿ ದಿಲ್ಲಿಯಲ್ಲಿ ಪರಿಸ್ಥಿತಿ ಗೋಧಿ ಮುಚ್ಚಿದ ಕೆಂಡದಂತಿತ್ತು. ಆದರೆ ಶುಕ್ರವಾರ ಸಂಜೆ 5:11 ಸುಮಾರಿಗೆ ಎಪಿಜೆ ಅಬ್ದುಲ್ ಕಲಾಂ ರಸ್ತೆಯಲ್ಲಿರೋ ಇಸ್ರೇಲ್ ರಾಯಭಾರಿ ಕಚೇರಿ ಬಳಿ ಕಡಿಮೆ ತೀವ್ರತೆಯ ಬಾಂಬ್ ಸ್ಫೋಟಗೊಂಡಿದೆ. ಇದರಿಂದ ರಾಯಭಾರಿ ಕಚೇರಿ ಬಳಿಯ ಪಾದಚಾರಿ ಮಾರ್ಗದಲ್ಲಿ ನಿಲ್ಲಿಸಿದ್ದ ಕೆಲ ಕಾರುಗಳ ಗಾಜು ಪುಡಿಪುಡಿಯಾಗಿದೆ. ಘಟನೆ ನಡೆದ ಸ್ಥಳದಲ್ಲಿ ತಂಪು ಪಾನೀಯದ ಕ್ಯಾನ್ ಹಾಗೂ ಬಾಲ್ ಬೇರಿಂಗ್ಗಳು ಪತ್ತೆಯಾಗಿವೆ.
ಸ್ಫೋಟಗಳು ಮತ್ತು ಬಾಲ್ ಬೇರಿಂಗ್ಗಳನ್ನ ಕ್ಯಾನ್ ಒಳಗೆ ಇರಿಸಿದ್ರು ಅಂತ ಮೇಲ್ನೋಟಕ್ಕೆ ಅನಿಸುತ್ತಿದೆ. ರಸ್ತೆಯ ಮೇಲೆ ಅದರ ಪರಿಣಾಮ ಉಂಟಾಗುವಂತೆ ಸ್ಫೋಟಕವನ್ನ ಇರಿಸಲಾಗಿತ್ತು. ಬಾಲ್ ಬೇರಿಂಗ್ಗಳು ಕಾರ್ಗಳಿಗೆ ಅಪ್ಪಳಿಸಿ ಗಾಜುಗಳು ಒಡೆದಿವೆ. ಸ್ಥಳದಲ್ಲಿ ಪೊಲೀಸರಿಗೆ ಯಾವುದೇ ಬ್ಯಾಟರಿ ಅಥವಾ ಸಾಧನ ಪತ್ತೆಯಾಗಿಲ್ಲ ಎನ್ನಲಾಗ್ತಿದೆ. ಅಷ್ಟೇ ಅಲ್ಲ, ಸ್ಫೋಟಕ್ಕೆ ಅಮೋನಿಯಂ ನೈಟ್ರೇಟ್ ಬಳಸಿರುವ ಬಗ್ಗೆ ವಿಧಿವಿಜ್ಞಾನ ತಜ್ಞರ ತಂಡಕ್ಕೆ ಪುರಾವೆ ದೊರೆತಿದೆ. ಒಂದು ವೇಳೆ ಸಂಚುಕೋರರು RDX ಬಳಸಿದಲ್ಲಿ ಪರಿಣಾಮ ಇನ್ನೂ ತೀವ್ರವಾಗಿರ್ತಿತ್ತು ಅಂತ ಹೇಳಲಾಗ್ತಿದೆ. ಶಾಕಿಂಗ್ ನ್ಯೂಸ್ ಏನಂದ್ರೆ, ಇಸ್ರೇಲ್ ರಾಯಭಾರಿ ಕಚೇರಿಯಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲೇ ಗಣರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಬೀಟಿಂಗ್ ರಿಟ್ರೀಟ್ ಕಾರ್ಯಕ್ರಮ ನಡೆಯುತ್ತಿತ್ತು. ಈ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಸೇರಿದಂತೆ ಹಲವು ಅಧಿಕಾರಿಗಳು ಭಾಗವಹಿಸಿದ್ರು. ವಿವಿಐಪಿಗಳಿದ್ದ ಈ ಪ್ರದೇಶದಲ್ಲಿ ಬಿಗಿ ಭದ್ರತೆಯ ನಡುವೆಯೂ ಬಾಂಬ್ ಸ್ಫೋಟ ಸಂಭವಿಸಿರೋದು ಆತಂಕವನ್ನ ಉಂಟು ಮಾಡಿದೆ. ದೇಶದ ಹಲವು ಕಡೆ ಕಟ್ಟೆಚ್ಚರ. ಹೌದು, ದಿಲ್ಲಿಯಲ್ಲಿ ಬಾಂಬ್ ಸ್ಫೋಟ ಸಂಭವಿಸಿದ ಬೆನ್ನಲ್ಲೇ ದೇಶದ ಎಲ್ಲಾ ವಿಮಾನ ನಿಲ್ದಾಣಗಳು, ಪ್ರಮುಖ ಕಟ್ಟಡಗಳು ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ಹೆಚ್ಚಿನ ಭದ್ರತೆಯನ್ನ ನಿಯೋಜಿಸಲಾಗಿದೆ. ಜೊತೆಗೆ ದೆಹಲಿ ಸುತ್ತಮುತ್ತ ಹೆಚ್ಚುವರಿ ಭದ್ರತಾ ಪಡೆ ನಿಯೋಜಿಸಲಾಗಿದೆ. ಪ್ರತಿ ವಾಹನಗಳ ತಪಾಸಣೆ ನಡೆಯುತ್ತಿದೆ. ಎಲ್ಲಾ ರಾಜ್ಯ ಹಾಗೂ ನಗರಗಳಲ್ಲಿ ಹೆಚ್ಚುವರಿ ಭದ್ರತಾ ಪಡೆ ನಿಯೋಜಿಸಲು ಸೂಚಿಸಲಾಗಿದೆ. ಹಾಗೆಯೇ ಉತ್ತರ ಭಾರತದ ಪ್ರಸಿದ್ಧ ಆಚರಣೆ ಮಹಾಕುಂಭಮೇಳಕ್ಕೆ ಭದ್ರತೆಯನ್ನ ಹೆಚ್ಚಿಸಲಾಗುತ್ತಿದೆ. ಹರಿದ್ವಾರದಲ್ಲಿ ಈಗಾಗಲೇ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇನ್ನು ಅಯೋಧ್ಯೆ ಸೇರಿದಂತೆ ಉತ್ತರ ಪ್ರದೇಶದ ಹಲವೆಡೆ ಬಿಗಿ ಭದ್ರತೆಯನ್ನ ನಿಯೋಜಿಸಲಾಗಿದೆ. ಸಿಸಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದ್ದ ಆ ಇಬ್ಬರ ಚಹರೆ. ಜನವರಿ 29ರ ಸಂಜೆ ಇಬ್ಬರು ವ್ಯಕ್ತಿಗಳು ಟ್ಯಾಕ್ಸಿಯಲ್ಲಿ ಬಂದು ಇಳಿದಿದ್ರು. ಅನಂತರ ಅವರು ಸ್ಫೋಟ ನಡೆದ ಸ್ಥಳಕ್ಕೆ ತೆರಳಿದ್ರು ಎನ್ನಲಾಗ್ತಿದೆ. ಹೀಗಾಗಿ ಸಿಸಿಟಿವಿ ದೃಶ್ಯಗಳನ್ನ ಪರಿಶೀಲನೆ ನಡೆಸಿದ ಬಳಿಕ ತನಿಖೆಯನ್ನ ಚುರುಕುಗೊಳಿಸಿರೋ ದೆಹಲಿ ಪೊಲೀಸರು ಈಗಾಗಲೇ ಟ್ಯಾಕ್ಸಿ ಚಾಲಕರನ್ನ ಸಂಪರ್ಕಿಸಿದ್ದು ಅನುಮಾನಾಸ್ಪದ ವ್ಯಕ್ತಿಗಳ ರೇಖಾಚಿತ್ರವನ್ನ ಬಿಡಿಸುತ್ತಿದ್ದಾರೆಂದು ಹೇಳಲಾಗ್ತಿದೆ. ವಿಶೇಷ ತನಿಖಾ ತಂಡ ಸ್ಥಳ ಪರಿಶೀಲನೆ ನಡೆಸಿದ್ದು ವಿಧ್ವಂಸಕ ಕೃತ್ಯ ಎಸಗಿದವರ ಬೇಟೆಗೆ ಖಾಕಿ ಟೀಮ್ ಬಲೆ ಬೀಸಿದೆ. ಸ್ಫೋಟ ನಡೆದ ಜಾಗದಲ್ಲಿ ಸಿಕ್ಕಿದ್ದ ಒಂದು ಲೆಟರ್. ಇದು ಟ್ರೈಲರ್ ಅಷ್ಟೇ ಎಂದು ಬರೆಯಲಾಗಿತ್ತ. ರಸ್ತೆಯ ಡಿವೈಡರ್ನ ಹೂಕುಂಡ ಒಂದರಲ್ಲಿ ಈ ಬಾಂಬ್ ಇರಿಸಲಾಗಿದ್ದು ಅದರ ಪಕ್ಕದಲ್ಲೇ ಮುಚ್ಚಿದ್ದ ಲಕೋಟೆಯಲ್ಲಿ ಒಂದು ಪತ್ರ ಪತ್ತೆಯಾಗಿದೆ. ಆ ಲಕೋಟೆಯ ಮೇಲೆ ಇಸ್ರೇಲ್ ರಾಜತಾಂತ್ರಿಕ ರಾಯಭಾರಿಗೆ ಅಂತ ಬರೆಯಲಾಗಿದೆ. ಲಕೋಟೆ ಒಳಗಿನ ಪತ್ರದಲ್ಲಿ ಬೆದರಿಕೆಯ ಬರಹವಿದ್ದು ಈ ಸ್ಫೋಟ ಕೇವಲ ಟ್ರೈಲರ್ ಅಷ್ಟೇ ಅಂತ ಹೇಳಿ ಎಚ್ಚರಿಕೆ ನೀಡಲಾಗಿದೆ. ಇದರ ಜೊತೆಗೆ ಇರಾನ್ನ ಇಬ್ಬರು ಹುತಾತ್ಮರಾದ ಖಾಸಿಂ ಸುಲೈಮಾನಿ ಮತ್ತು ಡಾಕ್ಟರ್ ಮೊನ್ಸೇನ್ ಫಕ್ರಿಜಾದೆ ಅವರ ಹೆಸರನ್ನ ಉಲ್ಲೇಖಿಸಲಾಗಿದೆ. ಹೀಗಾಗಿ ಇಸ್ರೇಲ್ ರಾಯಭಾರ ಕಚೇರಿ ಮುಂದೆ ನಡೆದ ಬಾಂಬ್ ಸ್ಫೋಟದ ಹಿಂದೆ ಇರಾನ್ ವ್ಯಕ್ತಿಗಳ ಕೈವಾಡ ಇದೆ ಅನ್ನೋ ಶಂಕೆ ವ್ಯಕ್ತವಾಗಿದೆ. ಆದರೆ ಈ ಆರೋಪವನ್ನ ಇಸ್ರೇಲ್ ರಾಯಭಾರ ಕಚೇರಿ ನಿರಾಕರಿಸಿದೆ. ಸದ್ಯ ತನಿಖಾಧಿಕಾರಿಗಳಿಗೆ ಸಿಸಿಟಿವಿ ಫುಟೇಜ್ ಮತ್ತು ಸ್ಥಳದಲ್ಲಿ ಸಿಕ್ಕಿರೋ ಪತ್ರ ಪ್ರಮುಖ ಸಾಕ್ಷ್ಯವಾಗಿ ಪರಿಣಮಿಸಿದೆ. ಹೀಗಾಗಿ ಸ್ಥಳದಲ್ಲಿ ಬಾಂಬ್ ನಿಷ್ಕ್ರಿಯ ದಳ, ವಿಧಿವಿಜ್ಞಾನ ತಜ್ಞರು ಸೇರಿದಂತೆ ಅನೇಕ ಇಲಾಖೆಯ ಅಧಿಕಾರಿಗಳು ಸೂಕ್ಷ್ಮವಾಗಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಇಲ್ಲಿ ಮತ್ತೊಂದು ಗಮನಿಸಬೇಕಾದ ಅಂಶ ಏನಂದ್ರೆ, ಭಾರತ ಮತ್ತು ಇಸ್ರೇಲ್ ನಡುವಣ ರಾಜತಾಂತ್ರಿಕ ಸಂಬಂಧ ಸ್ಥಾಪನೆಯ 29ನೇ ವಾರ್ಷಿಕೋತ್ಸವದಂದೇ ಈ ಸ್ಫೋಟ ಸಂಭವಿಸಿದೆ.
ಇದರ ಹಿಂದೆ ಅಲ್ ಖೈದಾ ಮತ್ತು ಐಸಿಸ್ ಸಂಘಟನೆ ಕೈವಾಡ ಇರೋ ಸಾಧ್ಯತೆ ಇರಬಹುದು ಅನ್ನೋ ಶಂಕೆಯೂ ವ್ಯಕ್ತವಾಗ್ತಿದೆ. ಆದರೆ ಈ ಪ್ರಕರಣವನ್ನ ಭಾರತ ಗಂಭೀರವಾಗಿ ತೆಗೆದುಕೊಂಡಿದೆ ಅಂತ ಹೇಳಿ ವಿದೇಶಾಂಗ ಸಚಿವ ಜೈಶಂಕರ್ ಹೇಳಿದ್ದಾರೆ. ಇಸ್ರೇಲ್ ರಾಯಭಾರ ಕಚೇರಿ ಬಳಿ ಸ್ಫೋಟದ ಬಗ್ಗೆ ಇಸ್ರೇಲ್ ವಿದೇಶಾಂಗ ಸಚಿವ ಗಬಿ ಅಶ್ಕಿನಾಜಿ ಜೊತೆ ಭಾರತೀಯ ವಿದೇಶಾಂಗ ಸಚಿವ ಜೈಶಂಕರ್ ದೂರವಾಣಿ ಮೂಲಕ ಚರ್ಚೆ ನಡೆಸಿದ್ದಾರೆ. ಅನಂತರ ಪ್ರತಿಕ್ರಿಯೆ ನೀಡಿರೋ ಸಚಿವ ಜೈಶಂಕರ್ ಅವರು ಇಸ್ರೇಲ್ ರಾಯಭಾರಿ ಮತ್ತು ರಾಜತಾಂತ್ರಿಕರು ಹಾಗೂ ರಾಯಭಾರಿ ಕಚೇರಿಯ ಸಿಬ್ಬಂದಿಗೆ ಸಂಪೂರ್ಣ ರಕ್ಷಣೆ ನೀಡೋ ಭರವಸೆ ಕೊಟ್ಟಿದ್ದಾರೆ. ದಿಲ್ಲಿಯಲ್ಲಿ ಬಾಂಬ್ ಸ್ಫೋಟಗೊಳ್ಳುತ್ತಿದ್ದಂತೆ ದೇಶದ ದಶದಿಕ್ಕುಗಳಲ್ಲೂ ಗುಪ್ತಚರ ಇಲಾಖೆ ಹದ್ದಿನ ಕಣ್ಣಿಟ್ಟಿದೆ. ಪ್ರತಿ ಅನುಮಾನಾಸ್ಪದ ವಿಷಯವನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಅದರಲ್ಲೂ ವಾಣಿಜ್ಯ ನಗರಿ ಮುಂಬೈನಲ್ಲಂತೂ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಇತ್ತ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಯ ತಯಾರಿಯಲ್ಲಿರೋ ಬಿಜೆಪಿ ಭಾನುವಾರದ ತನ್ನ ರ್ಯಾಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಭಾಗವಹಿಸುವಿಕೆ ದಿಢೀರ್ ರದ್ದುಗೊಳಿಸಿದೆ. ಸದ್ಯ ಮೇಲ್ನೋಟಕ್ಕೆ ದಿಲ್ಲಿ ಬಾಂಬ್ ಸ್ಫೋಟದ ಹಿಂದೆ ಇರಾನ್ ಕೈವಾಡ ಇರೋ ಅನುಮಾನ ದಟ್ಟವಾಗ್ತಿದೆ. ಇರಾನ್ ಮತ್ತು ಇಸ್ರೇಲ್ ದೇಶಗಳ ನಡುವಿನ ಹಲವು ವರ್ಷಗಳ ಸಂಘರ್ಷವೇ ಅದಕ್ಕೆ ಕಾರಣ ಎನ್ನಲಾಗ್ತಿದೆ. ಇಸ್ರೇಲ್ ರಾಯಭಾರ ಕಚೇರಿ ಬಳಿಯೇ ಬಾಂಬ್ ಸ್ಫೋಟಗೊಂಡಿದ್ದರ ಹಿಂದೆ ಇರಾನ್ ಕೈವಾಡ ಇದೆಯಾ? ಅಷ್ಟಕ್ಕೂ ಇರಾನ್ ಮತ್ತು ಇಸ್ರೇಲ್ ನಡುವೆ ದಗದಗಿಸ್ತಾ ಇರೋ ಆ ದ್ವೇಷ ಏನು? ಆ ಇಂಟ್ರೆಸ್ಟಿಂಗ್ ರಿಪೋರ್ಟ್ ಅನ್ನ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್. ಇದೆಯಾ? ಇಸ್ರೇಲ್ ರಾಯಭಾರ ಕಚೇರಿಯನ್ನೇ ಗುರಿಯಾಗಿಸಿಕೊಂಡು ಇರಾನ್ ಬಾಂಬ್ ದಾಳಿ ನಡೆಸಿರೋದು ಯಾಕೆ? ಈ ಎರಡು ದೇಶಗಳ ಮಧ್ಯೆ ದಗದಗಿಸ್ತಾ ಇರೋ ಆ ವೈರತ್ವ ಏನ್ ಗೊತ್ತಾ? ಆ ಕುರಿತ ಪಿನ್ ಟು ಪಿನ್ ಡೀಟೇಲ್ಸ್ ಇದೀಗ ನಿಮ್ಮ ಮುಂದೆ. ಶುಕ್ರವಾರ ಸಂಜೆ ದಿಲ್ಲಿ ಇಸ್ರೇಲ್ ರಾಯಭಾರ ಕಚೇರಿ ಬಳಿ ನಡೆದ ಬಾಂಬ್ ಸ್ಫೋಟದಲ್ಲಿ ಇರಾನ್ ದೇಶದ ಕೈವಾಡ ಇದೆ ಅನ್ನೋ ಅನುಮಾನಗಳು ದಟ್ಟವಾಗಿವೆ. ಯಾಕಂದ್ರೆ ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಹಲವು ದಶಕಗಳಿಂದ ಕೋಲ್ಡ್ ವಾರ್ ನಡೀತಿದೆ. ಶಿಯಾ ಮತ್ತು ಸುನ್ನಿ ಜನರ ಮಧ್ಯೆ ಕಲಹಗಳಿವೆ. ಹೀಗಾಗಿ ಎರಡು ದೇಶಗಳ ಮಧ್ಯೆ ಹಲವು ದಶಕಗಳಿಂದ ವೈರತ್ವ ಧಗಧಗಿಸುತ್ತಿದೆ. ಅಮೆರಿಕ ಹಿಡಿತಕ್ಕೆ ಸಿಗದ ಇರಾನ್ ಅಣ್ವಸ್ತ್ರಗಳನ್ನ ಹೊಂದಲು ಹಾತೊರೆಯುತ್ತಿದ್ದು, ಅಣ್ವಸ್ತ್ರ ಪ್ರಸರಣ ನಿಷೇಧ ಒಪ್ಪಂದಕ್ಕೆ ತಾನು ಬದ್ಧ ಅಂತ ಘೋಷಿಸಿ ಒಳಗೊಳಗೆ ಅಣ್ವಸ್ತ್ರ ಅಭಿವೃದ್ಧಿ ಯೋಜನೆಯನ್ನ ಮುಂದುವರೆಸಿದೆ. ಹೀಗಾಗಿ ಅಮೆರಿಕ ಇರಾನ್ ಬದ್ಧ ವೈರಿ ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಿದೆ. ಇರಾನ್ನಲ್ಲಿ ಅಣ್ವಸ್ತ್ರಗಳು ಅಭಿವೃದ್ಧಿಯಾಗಬಾರದು ಅನ್ನೋ ಉದ್ದೇಶದಿಂದ ಇರಾನಿನಲ್ಲಿ ವಿಜ್ಞಾನಿಗಳ ಹತ್ಯೆ ಹಲವು ದಶಕಗಳಿಂದ ನಡೆಯುತ್ತಿದೆ. ನಿಮಗೆ ಗೊತ್ತಿದೆಯೋ ಇಲ್ವಾ? 2007ರಲ್ಲಿ ಓರ್ವ ಇರಾನಿ ವಿಜ್ಞಾನಿಗೆ ವಿಷ ಉಣಿಸಿ ಕೊಲ್ಲಲಾಗಿತ್ತು. 2010 ಮತ್ತು 2012ರ ನಡುವೆ ಇರಾನಿನ 4 ಪರಮಾಣು ವಿಜ್ಞಾನಿಗಳ ಹತ್ಯೆ ನಡೆದಿತ್ತು. ಆಗ ಇಸ್ರೇಲ್ ತನ್ನ ಪಾತ್ರದ ಬಗ್ಗೆ ಬಹಿರಂಗವಾಗಿ ಹೇಳಿಕೊಳ್ಳದಿದ್ರು ಇಸ್ರೇಲಿನ ರಕ್ಷಣಾ ಮಂತ್ರಿ ಇರಾನ್ ಅಣ್ವಸ್ತ್ರ ಹೊಂದುವುದನ್ನ ತಪ್ಪಿಸಲು ಎಲ್ಲಾ ಮಾರ್ಗಗಳನ್ನು ಇಸ್ರೇಲ್ ಬಳಸಲಿದೆ ಅಂತ ಹೇಳಿಕೊಂಡಿದ್ರು. ಅನಂತರ ಅಮೆರಿಕದ ಸುದ್ದಿ ಸಂಸ್ಥೆ ಎನ್ಬಿಸಿ ಇರಾನಿನ ಪರಮಾಣು ವಿಜ್ಞಾನಿಗಳ ಹತ್ಯೆಗಾಗಿ ಪೀಪಲ್ಸ್ ಮುಜಾಹಿದೀನ್ ಆಫ್ ಇರಾನ್ ಎಂಬ ಉಗ್ರ ಸಂಘಟನೆಗೆ ಇಸ್ರೇಲ್ ಆರ್ಥಿಕ ಸಹಾಯ ಇತ್ತು, ತರಬೇತಿ ನೀಡಿ ಶಸ್ತ್ರಾಸ್ತ್ರ ಒದಗಿಸಿದೆ ಎಂಬ ಸುದ್ದಿ ಪ್ರಕಟಿಸಿತ್ತು. ಇಸ್ರೇಲ್ ಮುಂದಿನ ಗುರಿ ಮೊಯ್ಸಿನ್ ಅಂತ ಇರಾನ್ಗೆ ಗೊತ್ತಿತ್ತು. ಹೀಗಾಗಿ ಪರಮಾಣು ವಿಜ್ಞಾನಿ ಮೊಯ್ಸೆನ್ ಅವರಿಗೆ ಸೂಕ್ತ ಭದ್ರತೆಯನ್ನು ಒದಗಿಸಿತ್ತು. ಒಂದು ರೀತಿಯಲ್ಲಿ ಗುಪ್ತವಾಗಿಯೇ ಅವರು ಕಾರ್ಯನಿರ್ವಹಿಸುತ್ತಿದ್ರು. ಆದರೆ ಕಳೆದ ನವೆಂಬರ್ 27ರಂದು ಇರಾನ್ನ ಆ ವಿಜ್ಞಾನಿಯನ್ನ ನಿಗೂಢವಾಗಿ ಕೊಲ್ಲಲಾಗಿತ್ತು. ಅದಕ್ಕೆ ಉಪಗ್ರಹ ಗನ್ನನ್ನ ಬಳಸಲಾಗಿತ್ತು ಅನ್ನೋದು ವಿಶೇಷ. ನಿಜ ಹೇಳಬೇಕು ಅಂದ್ರೆ ಇಷ್ಟು ವ್ಯವಸ್ಥಿತವಾಗಿ ಈ ಹಿಂದೆ ಯಾರನ್ನೂ ಕೊಂದಿರಲಿಲ್ಲ.
ಹಾಗಾದ್ರೆ ಇರಾನ್ ವಿಜ್ಞಾನಿ ಮೊಯ್ಸಿನ್ ಅವರನ್ನ ಹೇಗೆ ಕೊಂದಿದ್ರು ಗೊತ್ತಾ? ಅದು ನವೆಂಬರ್ 27, 2020 ಇರಾನ್ನ ಪರಮಾಣು ವಿಜ್ಞಾನಿ ಮೊಯ್ಸಿನ್ ಫಕ್ರಿಜಾದೆ ಅವರ ಕಾರನ್ನ ಅಡ್ಡಗಟ್ಟಲಾಗಿತ್ತು. ಈ ವೇಳೆ ಟ್ರಕ್ ನಲ್ಲಿ ಇರಿಸಲಾಗಿದ್ದ ಮಿಷಿನ್ ಗನ್ ಅನ್ನ ಉಪಗ್ರಹದ ಸಹಾಯದಿಂದ ನಿಯಂತ್ರಿಸಿ ಮೊಹ್ಸಿನ್ರಿಗೆ ಗುಂಡು ಹೊಡೆಯಲಾಗಿತ್ತು. ವಿಶೇಷ ಏನಂದ್ರೆ ದಾಳಿ ನಡೆದಾಗ ಮೊಹ್ಸಿನ್ ಫಕ್ರಿಜಾದೆ ಅವರ ಪತ್ನಿ ಅದೇ ಕಾರ್ನಲ್ಲಿ ಕೇವಲ 25 ಸೆಂಟಿಮೀಟರ್ ದೂರದಲ್ಲಿ ಕೂತಿದ್ರು. ಘಟನೆಯಲ್ಲಿ 13 ಗುಂಡುಗಳು ಫಕ್ರಿಜಾದೆ ದೇಹ ಹೊಕ್ಕಿತಾದ್ರೂ ಪಕ್ಕದಲ್ಲೇ ಇದ್ದ ಅವರ ಪತ್ನಿಗೆ ಒಂದೇ ಒಂದು ಗುಂಡು ತಗುಲಿರಲಿಲ್ಲ. ಹೀಗಾಗಿ ಇದು ಅತ್ಯಂತ ವ್ಯವಸ್ಥಿತ ತಂತ್ರಜ್ಞಾನ ಆಧಾರಿತ ದಾಳಿ ಅಂತ ಹೇಳಲಾಗಿತ್ತು. ಆದರೆ ಮೊಹ್ಸಿನ್ ಫಕ್ರಿಜಾದೆ ಅವರ ಹತ್ಯೆಯಲ್ಲಿನ ತನ್ನ ಕೈವಾಡವನ್ನ ಇಸ್ರೇಲ್ ಈವರೆಗೆ ಒಪ್ಪಿಯೂ ಇಲ್ಲ, ನಿರಾಕರಿಸಿಯೂ ಇಲ್ಲ. ಶತ್ರು ರಾಷ್ಟ್ರ ಇರಾನ್ನ ಪರಮಾಣು ಕಾರ್ಯಕ್ರಮದ ರಹಸ್ಯ ಗುಪ್ತಚರ ಮಾಹಿತಿ ಸಂಗ್ರಹ ಕಾರ್ಯಾಚರಣೆಗಳನ್ನ ಮುಂದುವರಿಸೋದಾಗಿ ಅದು ಹೇಳಿಕೊಂಡಿತು. ಇದಕ್ಕೂ ಮೊದಲು ಇರಾನ್ನ ಅತ್ಯಂತ ಶಕ್ತಿಶಾಲಿ ಮೇಜರ್ ಜನರಲ್ ಖಾಸಿಂ ಸುಲೈಮಾನಿ ಅವರನ್ನ ಅಮೆರಿಕ ಸೇನೆ ಹೊಡೆದು ಉರುಳಿಸಿತ್ತು. ಇರಾನ್ನ ಬಾಗ್ದಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೊರಭಾಗದಲ್ಲಿ ಡ್ರೋನ್ ದಾಳಿ ಮೂಲಕ ಹತ್ಯೆ ಮಾಡಿತ್ತು. ಹೀಗೆ ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ದಾಳಿ ನಡೆಸಿವೆ ಎಂದು ಭಾವಿಸಿದ ಇರಾನ್ ಸೇಡು ತೀರಿಸಿಕೊಳ್ಳೋದಕ್ಕೆ ಕಾಯ್ತಾನೆ ಇತ್ತು. ಅದರಲ್ಲೂ ಇರಾನ್ನ ಅಧ್ಯಕ್ಷ ಹಸನ್ ರೌಹಾನಿ ಬಹಿರಂಗವಾಗಿಯೇ ಸೇಡು ತೀರಿಸಿಕೊಳ್ಳೋ ಪ್ರತಿಜ್ಞೆಯನ್ನ ಮಾಡಿದ್ರು. ಸದ್ಯ ದಿಲ್ಲಿಯಲ್ಲಿ ಇಸ್ರೇಲ್ ರಾಯಭಾರ ಕಚೇರಿ ಸಮೀಪ ಬಾಂಬ್ ಸ್ಫೋಟ ಸಂಭವಿಸಿದ್ದು, ಇಸ್ರೇಲ್ ರಾಜತಾಂತ್ರಿಕ ರಾಯಭಾರಿಗೆ ಅನ್ನೋ ಹೆಡ್ಲೈನ್ ಇರೋ ಲಕೋಟೆ ಒಂದು ಸ್ಥಳದಲ್ಲಿ ಪತ್ತೆಯಾಗಿದೆ. ಹೀಗಾಗಿ ಇದು ಇರಾನಿಯರ ಕುಕೃತ್ಯ ಅನ್ನೋ ಅನುಮಾನಗಳು ಹುಟ್ಟುಕೊಂಡಿವೆ. ಹೀಗೆ ದಿಲ್ಲಿ ಬಾಂಬ್ ಸ್ಫೋಟಕ್ಕೆ ಒಂದ್ ಕಡೆ ಇರಾನಿ ಉಗ್ರರ ಕೈವಾಡದ ಶಂಕೆ ವ್ಯಕ್ತವಾಗ್ತಾ ಇದ್ರೆ, ಮತ್ತೊಂದ್ ಕಡೆ ಜೈಷ್ ಉಲ್ ಹಿಂದ್ ಸಂಘಟನೆಯ ಕೈವಾಡದ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಅದು ಯಾಕೆ ಅನ್ನೋದನ್ನ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್. ದಿಲ್ಲಿ ಸ್ಫೋಟ 10 ಹಲವು ಅನುಮಾನಗಳನ್ನ ಹುಟ್ಟಾಕ್ತಾ ಇದೆ. ಈ ಸ್ಫೋಟದ ಹಿಂದೆ ಇರಾನ್ ಕೈವಾಡ ಇದೆಯಾ, ಇಲ್ಲ ಐಸಿಸ್ ಅಥವಾ ಜೈಷ್ ಉಲ್ ಹಿಂದ್ ಸಂಘಟನೆ ಇದೆಯಾ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ತನಿಖೆಯನ್ನು ಪ್ರಗತಿಯಲ್ಲಿರಬೇಕಾದ್ರೆ ಜೈಷ್ ಉಲ್ ಹಿಂದ್ ಸಂಘಟನೆ ಸ್ಫೋಟದ ಹೊಣೆ ಹೊತ್ಕೊಂಡಿದೆ. ದೆಹಲಿಯ ಇಸ್ರೇಲ್ ರಾಯಭಾರ ಕಚೇರಿ ಇರೋ ಪ್ರದೇಶ ಬಿಗಿ ಭದ್ರತೆಯನ್ನ ಹೊಂದಿತ್ತು. ಆದರೆ ಇಂಥ ಜಾಗಕ್ಕೆ ಉಗ್ರರು ನುಸುಳಿ ಬಂದು ಐಇಡಿ ಬಾಂಬ್ ಇಟ್ಟು ಹೋಗುವಂತ ದುಸ್ಸಾಹಸಕ್ಕೆ ಅದೇಗೆ ಕೈ ಹಾಕಿದ್ರ? ಹಾಗಾದ್ರೆ ಇಲ್ಲಿ ಭದ್ರತಾ ಲೋಪ ಎದ್ದು ಕಾಣ್ತಿದ್ಯಾ ಅನ್ನೋ ಅನುಮಾನಗಳು ಹುಟ್ಟಿಕೊಂಡಿವೆ. ಅಷ್ಟೇ ಅಲ್ಲ, ಇಲ್ಲಿ ಬಾಂಬ್ ಇಟ್ಟು ಹೋಗಿದ್ಯಾರೋ ಅನ್ನೋ ತನಿಖೆ ಪ್ರಗತಿಯಲ್ಲಿರುವಾಗಲೇ ಈ ಸ್ಫೋಟದ ಹೊಣೆಯನ್ನ ಜೈಷ್ ಉಲ್ ಹಿಂದ್ ಸಂಘಟನೆ ಹೊತ್ತಿಕೊಂಡಿರುವುದಾಗಿ ಹೇಳಲಾಗುತ್ತಿದೆ. ಜೈಷ್ ಉಲ್ ಹಿಂದ್ ಸಂಘಟನೆ ಈ ಸ್ಫೋಟಕ್ಕೆ ಕಾರಣ ಅಂತ ಹೇಳಿಕೊಂಡಿದ್ದು. ಈ ಬಗ್ಗೆ ಮಾಹಿತಿ ರವಾನೆಯಾಗಿರೋ ಟೆಲಿಗ್ರಾಮ್ ಚಾಟ್ ಪರಿಶೀಲನೆಯಲ್ಲಿ ಕೇಂದ್ರ ತನಿಖಾ ಸಂಸ್ಥೆ ತೊಡಗಿಕೊಂಡಿದೆ. ಈ ಬ್ಲಾಸ್ಟ್ ನಡೆಸಿದ್ದನ್ನ ಜೈಷ್ ಉಲ್ ಹಿಂದ್ ಸಂಘಟನೆ ಮಹಾನ್ ಘನ ಕಾರ್ಯವೆಂಬಂತೆ ಚಾಟ್ನಲ್ಲಿ ಬಿಂಬಿಸಿಕೊಂಡಿದೆ. ಆದ್ರೆ ಸ್ಫೋಟಕ್ಕೆ ಜೈಷ್ ಸಂಘಟನೆಯೇ ಕಾರಣ ಅಂತ ಈಗಲೇ ನಂಬೋಕೆ ಸಾಧ್ಯವಿಲ್ಲ. ಅದಕ್ಕೆ ಸಾಕ್ಷ್ಯಾಧಾರ ಇರಬೇಕು. ಇದೊಂದು ತನಿಖೆಯ ಹಾದಿ ತಪ್ಪಿಸುವ ತಂತ್ರಗಾರಿಕೆಯಾಗಿದೆ ಅಂತ ಹೇಳಿ ತನಿಖಾ ಸಂಸ್ಥೆ ಹೇಳಿಕೊಂಡಿದೆ ಅಂತ ಹೇಳಲಾಗ್ತಿದೆ. ಅದೇನೇ ಇರಲಿ, ದಿಲ್ಲಿ ಇಸ್ರೇಲ್ ರಾಯಭಾರ ಕಚೇರಿ ಬಳಿ ಸಂಭವಿಸಿದ ಸ್ಫೋಟ ಪ್ರಕರಣ 10 ಹಲವು ಅನುಮಾನಗಳನ್ನ ಹುಟ್ಟುಹಾಕಿದೆ. ಆದ್ರೆ ಈ ಘಟನೆಗೆ ಅಸಲಿ ಕಾರಣ ಏನು, ತನಿಖಾ ಜಾಗದಲ್ಲಿ ಸಿಕ್ಕಿರೋ ಪತ್ರದಲ್ಲಿ ಏನಿದೆ, ಬಾಂಬ್ ಸ್ಫೋಟದಲ್ಲಿ ಯಾವ ಸಂಘಟನೆಯ ಕೈವಾಡ ಅಡಗಿದೆ ಅನ್ನೋದು ತನಿಖೆಯಿಂದಷ್ಟೇ ಹೊರಬರಬೇಕಿದೆ.
ನೋಡಿದ್ರಲ್ಲ ದಿಲ್ಲಿ ಸ್ಫೋಟದ ಹಿಂದಿನ ಅನುಮಾನಗಳು ಏನೇನು ಅನ್ನೋದನ್ನ. ಈ ಅನುಮಾನಗಳಿಗೆ ಇನ್ನು ಕೆಲವೇ ದಿನಗಳಲ್ಲಿ ಸ್ಪಷ್ಟ ಉತ್ತರ ಸಿಗಲಿದೆ. ಯಾಕಂದ್ರೆ ಈ ಸ್ಫೋಟ ಪ್ರಕರಣವನ್ನ ಕೇಂದ್ರ ಸರ್ಕಾರ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ತಗೊಂಡಿದೆ. ಇದಾಗಿತ್ತು ಈ ಹೊತ್ತಿನ ಬಿಗ್ ಸ್ಟೋರಿ. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.